ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಆಲ್ಮೋಸ್ಟ್ 1,10,000 ರೆಂಟಲ್ ಬರುವಂಥ ಮನೆ ಇದು. ಪ್ರಾಪರ್ಟಿ ಬಂದ್ಬಿಟ್ಟು ಈ ಖಾತಾ ಇರುತ್ತೆ. ಇದು BBMP ಲಿಮಿಟ್ಸಲ್ಲಿ ಬರುತ್ತೆ. ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 30 × 45 ಬರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1350 ಸ್ಕ್ವೇರ್ ಫೀಟ್ ಇದೆ. ಸೈಟ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರಲ್ಲಿ 2 BHK ಮಾಡಿದ್ದಾರೆ. ಥರ್ಡ್ ಫ್ಲೋರಲ್ಲಿ 1 BHK 2 BHK ಮಾಡಿದ್ದಾರೆ. ಫೋರ್ತಲ್ಲಿ 2 BHK ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು 6 ಯೂನಿಟ್ಸ್ ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡಿದ್ರಲ್ಲ, ತುಂಬ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ, ವಿತ್ ಟಾರ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ತುಂಬ ಡೀಸೆಂಟ್ ಆಗಿದೆ. ಒಳ್ಳೆ ಡೀಸೆಂಟ್ ಫ್ಯಾಮಿಲೀಸ್ ಇರುವಂಥ ಲೊಕೇಶನ್ ಇದು. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ ಬಂದ್ಬಿಟ್ಟು 15 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಇದೆ, ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿರುವಂಥದ್ದು. ಸಿಮೆಂಟ್ ಎಲ್ಲ ACC ಸಿಮೆಂಟ್ ಮತ್ತು ರಾಮ್ಕೋ ಸಿಮೆಂಟ್ ಯೂಸ್ ಮಾಡಿರುವಂಥದ್ದು. ಗೇಟ್ ಎಲ್ಲ ಓಪನ್ ಗೇಟ್ ಕೊಟ್ಟಿದ್ದಾರೆ. MS ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ವುಡನ್ ಫಿನಿಶಿಂಗ್ ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಮನೆಗೆಲ್ಲ ಟೋಟಲ್ ಪಿಟ್ ಬರುವಂಥದ್ದು. ಸೊ UGD ಏನಿಲ್ಲ, ಓನ್ಲಿ ಪಿಟ್ ಅಷ್ಟೇ ಇರೋದು. ಟೋಟಲ್ ಏರಿಯಾಗೆ ಅಷ್ಟೇ ಪಿಟ್ಟೇ ಇರುವಂಥದ್ದು. ಸೊ ಮನೆಗೆ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಮೀಟರ್ಸ್ ಬಂದ್ಬಿಟ್ಟು 7 ಮೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಒಂದು ಕಾಮನ್ ಬರುತ್ತೆ, 6 ಮನೆಗೆ ಬರುತ್ತೆ. ಎಲ್ಲದಕ್ಕೂ 13 ಕಿಲೋವಾಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಆಲ್ರೆಡಿ ಮೀಟರ್ಸ್ ಎಲ್ಲ ಕನೆಕ್ಟ್ ಆಗಿದೆ. ಸೊ ಆಲ್ರೆಡಿ ಎಲ್ಲ ಡೆಪಾಸಿಟ್ ಮಾಡಿ ಕನೆಕ್ಷನ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. ಸೊ 4 ಕಾರ್ ಹಾಕೋದು, 4 ಕಾರ್ಸ್ನ ಪಾರ್ಕ್ ಮಾಡ್ಕೋಬೋದು ಈಸಿಯಾಗಿ. ಸೊ ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಟೈಲ್ಸ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು ಪಾರ್ಕಿಂಗ್ ಏರಿಯಾಗೆಲ್ಲೂ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಒಂದು ಬೋರ್ವೆಲ್ಲು, ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗು, ಒಂದು ಡ್ರೈನೇಜ್ ಸಿಸ್ಟಮ್ದು ಇರುತ್ತೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಿದ್ದಾರೆ. ಸೊ ಒಂದು ಬೋರ್ವೆಲ್ ಕೊಟ್ಟಿದ್ದಾರೆ. ಬೋರ್ವೆಲ್ ಬಂದ್ಬಿಟ್ಟು 800 ಫೀಟ್ ಡೆಪ್ತ್ ಹೋಗಿದೆ. ಒಳ್ಳೆ ವಾಟರ್ ಕೂಡ ಇದೆ. ಆಲ್ರೆಡಿ ವಾಟರ್ ಕೂಡ ರನ್ನಿಂಗ್ ಇದೆ. ಬೋರ್ವೆಲ್ ಕೂಡ ರನ್ನಿಂಗ್ ಇರುತ್ತೆ. ಸೊ ಪಿಲ್ಲರ್ಗೆಲ್ಲ ನೋಡ್ಬೋದು, ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೀಟಾಗಿ ಡಿಸೈನ್ ಥರ ಪಿಲ್ಲರ್ಗೆ ಯೂಸ್ ಮಾಡಿದ್ದಾರೆ. ಇದು ಗ್ಯಾಸ್ ಕನೆಕ್ಷನ್ಸ್ ಅದು 6 ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಅದು. ಪ್ಯಾಸೇಜ್ ಕೂಡ ನೋಡ್ಬೋದು, 1.5 ಫೀಟ್ ಕೊಟ್ಟಿದ್ದಾರೆ. ಸೊ ನೀಟಾಗಿ 1.5 ಫೀಟ್ ಕೊಟ್ಟು ಸೊ ಪ್ಯಾಸೇಜ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಗ್ಯಾಸ್ ಕನೆಕ್ಷನ್ಸ್ ಇದು 6 ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಸಂಪ್, ಇದು ಮನೆಗೆ ಸಂಪ್. ಇದು 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಕೂಡ. ಸೊ 3 ಟ್ಯಾಂಕರ್ ಹಾಕೋಬೋದು, ದೊಡ್ಡದು. ಸೊ ಮನೆ ಸುತ್ತಲೂ ನೀಟಾಗಿ ಎಲ್ಲ ಮನೆಗೂ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಸೊ ಟೋಟಲ್ ಎಲ್ಲ ಬಿಲ್ಡಿಂಗನ್ನು ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು, ಅಪ್ ಟು ರೂಪ್ವರೆಗೂ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ಯಾಸೇಜ್ಗೆಲ್ಲ ಗ್ರಾನೈಟೇ ಹಾಕಿರುವಂಥದ್ದು. ಸೊ ಪಾರ್ಕಿಂಗ್ ಏರಿಯಾ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡೋದು. 1 BHK ಲಾಕ್ ಆಗಿದೆ, ತೋರ್ಸೋಕ್ಕಾಗಿಲ್ಲ. ಅದು ಸಿಂಗಲ್ ಬೆಡ್ರೂಮ್. ಅದು ಹಾಲು, ಕಿಚನ್ನು, ರೂಮು, ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಸೆಮಿ ಫರ್ನಿಶ್ಡ್ ಇರುತ್ತೆ. ಸೊ ಸಿಂಗಲ್ ಬೆಡ್ರೂಮ್ ಕೂಡ. ಮಾಡ್ಲರ್ ಕಿಚನ್ನು, TV ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ ನೋಡೋಣ. ಸೊ ರೈಲಿಂಗ್ಸ್ ಎಲ್ಲ ನೋಡ್ಬೋದು, ಎಲ್ಲ SS ರೈಲಿಂಗ್ಸ್ ಇದು. 304 ಗ್ರೇಡ್ ಇದು. 304 ಗ್ರೇಡ್ ಇದು. JSL ಕಂಪ್ನಿದು, ಜಿಂದಾಲ್ ಕಂಪ್ನಿದು SS ಎಲ್ಲನು. ಇದು ಫಸ್ಟ್ ಫ್ಲೋರ್. ಇದು 2 BHK ಇರುತ್ತೆ. ಫುಲ್ ಫ್ಲೋರ್ ಬಂದ್ಬಿಟ್ಟು 2 BHK ಇರುತ್ತೆ. ಸೊ ಇದಕ್ಕೂ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಫ್ರಂಟ್ ವಾಲ್ಗೇನು ಟೈಲ್ಸ್ ಯೂಸ್ ಮಾಡಿದೆ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೆ 2x4ದು. ಪ್ಯಾಸೇಜ್ಗೆಲ್ಲೂ ಗ್ರಾನೈಟೇ ಯೂಸ್ ಮಾಡಿರುವಂಥದ್ದು. ಪ್ಯಾಸೇಜ್ ಸೈಜ್ ಕೂಡ 3.5 ಫೀಟ್ ಬರುತ್ತೆ. ಇದು ಮೈನ್ ಡೋರ್. ಇದು ಮೈನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು, ವಾಸ್ಕಲ್ಲು ಮತ್ತು ಬಾರ್ಡರ್ ಎಲ್ಲ ಟೀಕ್ ವುಡ್ ಇದು. ಸೊ ಇನ್ನು ಬಾರ್ಡರ್ ಫಿನಿಶಿಂಗ್ ಕೂಡ ಟೀಕ್ ವುಡ್ಡಲ್ಲೇ ಮಾಡಿರುವಂಥದ್ದು. ಬರ್ಮಾ ಬಾರ್ಡರ್ ಟೀಕ್ ಕೊಟ್ಟಿರುವಂಥದ್ದು ಮೈನ್ ಡೋರ್ಸ್ ಎಲ್ಲನೂ. ವಾಸ್ಕಲ್ಲು ವಾಸ್ಕಲ್ ಥಿಕ್ನೆಸ್ ಕೂಡ ತುಂಬ ಲೆಂತ್ ಇದೆ. ಒಳ್ಳೆ ಮೆಟೀರಿಯಲ್ ಕೊಟ್ಟಿದ್ದಾರೆ. ಲಾಕ್ಸ್ ಎಲ್ಲ ಯುರೋಪ ಮೆಟೀರಿಯಲ್ ಕೊಟ್ಟಿರುವಂಥದ್ದು. 6 ಲಾಕ್ಸ್ ಪ್ರೊವೈಡ್ ಮಾಡಿರುವಂಥದ್ದು. 6 ಬಟನ್ ಬರುತ್ತೆ ಟೋಟಲ್ ಲಾಕ್ ಎಲ್ಲನೂ. ಒಳ್ಳೆ ಸ್ಟ್ಯಾಂಡರ್ಡ್ ಲಾಕ್ಸೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ತುಂಬ ವೈಡ್ ಆಗಿದೆ. ಡೈಮೆನ್ಷನ್ ಕೂಡ ಅದೇ ಥರ ಇರೋದ್ರಿಂದ ಸೊ ವೈಡ್ ಆಗಿರುತ್ತೆ. ಡಬಲ್ ಬೆಡ್ರೂಮ್ ಆಗಿರೋದ್ರಿಂದ. ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಕೊಟ್ಟಿರುವಂಥದ್ದು. 3 ವಿಂಡೋ ಕೊಟ್ಟಿದ್ದಾರೆ. ವಿಂಡೋಸ್ ಎಲ್ಲ WPVC ವಿಂಡೋಸ್ ಎಲ್ಲನೂ UPVC ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ 3 ರ್ಯಾಕ್ ವಿಂಡೋಸ್ ಇದು. TV ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ POP ಎಲ್ಲ ನೋಡ್ಬೋದು. ಸೊ POP ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ. ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಫ್ಯಾನ್ಸ್ ಎಲ್ಲ ಕ್ರಾಂಪ್ಟನ್ ಕಂಪ್ನಿ ಓರಿಯೆಂಟ್ ಕಂಪ್ನಿ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಪೂಜಾ ರೂಮ್ ಇದು. ಪೂಜಾ ರೂಮ್ ವಾಸ್ಕಲ್ಲು, ಮೈನ್ ಡೋರ್ ಎಲ್ಲ ಟೀಕ್ ವುಡ್ ಇರುತ್ತೆ. ಸೊ ಇನ್ಸೈಡ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ POP ಎಲ್ಲ ಕೊಟ್ಟಿದ್ದಾರೆ. ಸೊ ಸೀಲಿಂಗ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಪೂಜಾ ರೂಮನ್ನು ಡೀಸೆಂಟ್ ಸೈಜಲ್ಲಿದೆ. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಕೊಟ್ಟಿರುವಂಥದ್ದು ಪೂಜಾ ರೂಮ್ ಒಳಗಡೆನು. ಸೊ ಕಿಚನ್ ಇದು. ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು. ಆರ್ಚ್ಗೆಲ್ಲೂ ವುಡನ್ ಡಿಸೈನ್ ಕೊಟ್ಟಿದ್ದಾರೆ.
ವುಡನಲ್ಲಿ ಡಿಸೈನ್ ಕೂಡ ಮಾಡಿದ್ದಾರೆ. ಇದು ಡೈನಿಂಗ್ ಕಮ್ ಕಿಚನ್ ಬರುತ್ತೆ, ಇದು ಮಾಡ್ಲರ್ ಕಿಚನ್. ಇದು ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲಲ್ಲಿ POP ಎಲ್ಲ ಮಾಡಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ನು ವಿತ್ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಲೈಟಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, ತಿರಾಕ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ನೋಡ್ಬೋದು, ಲಾಫ್ಟ್ ಎಲ್ಲ ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ವಿತ್ SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ಬಾಸ್ಕೆಟ್ಸ್, ಇದು SS ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಬಾಸ್ಕೆಟ್ಸ್ ಎಲ್ಲ. ಇದೆಲ್ಲ JSL ಕಂಪ್ನಿ ಇದೆ, ಜಿಂದಾಲ್ ಕಂಪ್ನಿ ಇದೆ ಸ್ಟೀಲ್ ಎಲ್ಲನೂ. ಯುಟಿಲಿಟಿ ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಯುಟಿಲಿಟಿ ಕೂಡ ಡಿಸೆಂಟ್ ಸೈಜಲ್ಲಿ ಇರುತ್ತೆ. ನಿಮಗೆ ಇಲ್ಲಿ ವಾಷಿಂಗ್ ಮಿಷನಲ್ಲಿ ಇಟ್ಕೋಬೋದು, ಡಿಶ್ ವಾಶಲ್ಲಿ ಇಲ್ಲ ಮಾಡ್ಕೋಬೋದು. ಫುಲ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದರೆ ವಿತ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ಸೊ ಅಲ್ಲಿ ಬೇಕಾದರೆ ಪಾರ್ಟ್ಸ್ ಎಲ್ಲ ಇಟ್ಕೋಬೋದು, ಆ ಥರ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ಇಲ್ಲಿ ಬೇಕಾದರೆ ಇನ್ನೂ ಪಾರ್ಟ್ಸ್ ಎಲ್ಲ ಇಟ್ಕೋಬೋದು. ಸೊ ಆ ಥರ ಪ್ರಾವಿಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು, ತುಂಬ ವೈಡ್ ಇದೆ. ಕಿಚನ್ ಕಮ್ ಡೈನಿಂಗಲ್ಲಿ ಎರಡೂ ಇಲ್ಲೇ ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಈಗ ಕಾಮನ್ ರೂಮ್ ತೋರಿಸ್ತೀನಿ. ಇಲ್ಲೂ ಬಾರ್ಡರ್ ಎಲ್ಲ ನೋಡ್ಬೋದು, ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್. ಇದು ಡೋರ್ಸ್ ಎಲ್ಲ MD ಕಂಪ್ನಿ ಅಂತ ಇದೆ. MD ಕಂಪ್ನಿ ಇದು ಒಳ್ಳೆ ಡೋರ್ಸ್, ಇದು ಪ್ಲಸ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್. ಇದು ರೂಮ್ ಸೈಜ್ ಬಂದ್ಬಿಟ್ಟು 10x10 ಇರುತ್ತೆ ಇದು. ಸೊ ಮೇಲ್ಗಡೆ ಎಲ್ಲ POP ಎಲ್ಲ ಮಾಡಿದ್ದಾರೆ. ಫ್ಯಾನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಒಂದು ವಿಂಡೋ ಪ್ಲಸ್ ಬಾಲ್ಕನಿ ಕೂಡ ಇರುತ್ತೆ. ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕಬೋರ್ಡು, ಡ್ರೆಸ್ಸಿಂಗ್ ಯೂನಿಟ್, ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲನ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿರುವಂಥದ್ದು. ಸ್ಟೋರೇಜ್ಗೆಲ್ಲ ಇನ್ಸೈಡ್ ಬಾಕ್ಸಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಬಾಲ್ಕನಿ. ಇದು ಬಾಲ್ಕನಿ ಫ್ರಂಟ್ಗೆಲ್ಲ ಅಷ್ಟೇ SS ಬೀಡಿಂಗ್ ವಿತ್ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. 12mm ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಸ್ಟೋನ್ ಕ್ಲಾಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕೂಡ ಅಷ್ಟೇ UPC ಸೀಲಿಂಗ್ ಪ್ರೊವೈಡ್, ವುಡನ್ ಫಿನಿಶಿಂಗ್ UPC ಸೀಲಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಬಾಲ್ಕನಿ ಕೂಡ ಡೀಸೆಂಟ್ ಸೈಜ್, ಆಲ್ಮೋಸ್ಟ್ 3.5 feet ಇರುತ್ತೆ ಬಾಲ್ಕನಿ ಸೈಜ್ ಕೂಡ. ಸೊ ಹೈಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 feet ಹೈಟ್ ಕೂಡ ಮಾಡಿದ್ದಾರೆ. SS ರೈಲಿಂಗ್ ಮತ್ತು ಟಫಾನ್ ಗ್ಲಾಸ್ ಕೂಡ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಎಲ್ಲನೂ. ಇದು ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ಡೀಸೆಂಟ್ ಸೈಜಲ್ಲಿದೆ. ಎಲ್ಲನೂ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಇದು. ವಾಲ್ ಮೌಂಟೆಡ್ ಕಮೋಡು, ಸಿಂಕು ಮತ್ತು ಇದು ಸಿಂಕ್ ಎಲ್ಲ ಪ್ಯಾರಿವೇರ್. ಇದು ರಿಮೈನಿಂಗ್ ಎಲ್ಲನೂ ಜಾಗರ್. ವಾಲ್ ಮೌಂಟೆಡ್ ಕಮೋಡ್ ಕೂಡ ಅಷ್ಟೇ, ಅದನ್ನು ಜಾಗವರ್. ಮತ್ತು ಶವರು, ಡೈವಾಟ್ರ್ ಎಲ್ಲನೂ ಜಾಗರ್ ಮೆಟೀರಿಯಲ್ಲೇ ಕೊಟ್ಟಿರುವಂಥದ್ದು. ಫುಲ್ ವಾಲ್ಗಳು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಪ್ ಟು ರೂಪ್ವರೆಗೂ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನು, ವಿಂಡೋ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಅದು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಸೊ ಡೋರ್ಸ್ ಎಲ್ಲ ಸೇಮ್ ಪ್ಲಸ್ ಡೋರ್ಸ್ ಇರುತ್ತೆ. ವಾಸ್ ಕಲರ್ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಇದು 12x12 ಇರುತ್ತೆ. ರೂಮ್ ಸೈಜ್ ಬಂದ್ಬಿಟ್ಟು ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟು ಮತ್ತು POP ಎಲ್ಲ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ಗೆ 3 ವಿಂಡೋ ಕೊಟ್ಟಿದ್ದಾರೆ. 3 3x3 2 ವಿಂಡೋ ಕೊಟ್ಟಿದ್ದಾರೆ. ಸೊ 2x3 1 ವಿಂಡೋ ಕೊಟ್ಟಿದ್ದಾರೆ. ಸೊ ಕಟ್ಟನ್ ರಾಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ವಿಂಡೋಗೂ ಕಟ್ಟನ್ ರಾಡ್ಸ್ ಪ್ರೊವೈಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಎಲ್ಲನೂ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ. ಇದರಲ್ಲೂ ಅಷ್ಟೇ ಸಿಂಕ್ ಮಾತ್ರ ಪ್ಯಾರಿವರ್ ಫಿಟ್ಟಿಂಗ್ಸ್ ಇರುತ್ತೆ. ರಿಮೈನಿಂಗ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಪ್ರೊವೈಡ್ ಮಾಡಿರೋಂಥದ್ದು. ಮಿರರು ಎಲ್ಲ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನು, ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಅಪ್ ಟು ರೂಪರ್ಗೂ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಇಷ್ಟು ಇದು ಫಸ್ಟ್ ಫ್ಲೋರ್. ಇದು 2 BHK ಇದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಇರುತ್ತೆ, ಆ್ಯಸ್ ಇಟ್ ಈಸ್ ಇರುತ್ತೆ. ಏನೂ ಚೇಂಜಸ್ ಇರೋದಿಲ್ಲ. ಸ್ವಿಚಸ್ ಎಲ್ಲ ಅಷ್ಟೇ ಐಫೈ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿರುವಂಥದ್ದು. ವೈರಿಂಗ್ ಎಲ್ಲ ಫಿನಾಲೆಕ್ಸ್ ಕಂಪ್ನಿದು ಯೂಸ್ ಮಾಡಿರುತ್ತೆ. ಟೋಟಲ್ ವೈರಿಂಗ್ ಎಲ್ಲ ಫಿನಾಲೆಕ್ಸ್ ಕಂಪ್ನಿ. ಸ್ವಿಚಸ್ ಎಲ್ಲ ಐಫೈ ಮೆಟೀರಿಯಲ್ ಫ್ಲಾಟ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರ್. ಇದನ್ನು ಫುಲ್ 2 BHK ಇರುತ್ತೆ. ವಿತ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಮೇನ್ ಡೋರು ವಾಸ್ಕಲ್ಲೆಲ್ಲ ಸೇಮ್ ಇರುತ್ತೆ. ಟೀಕುಡ್ ಬಾರ್ಡ್ರು ಮತ್ತು ಟೀಕುಡ್ ವಾಸ್ಕಲ್ಲು, ಟೀಕುಡ್ ಡೋರ್ ಎಲ್ಲ ಫ್ರೇಮ್ ಎಲ್ಲ ಕೊಟ್ಟಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಕೊಟ್ಟಿರುವಂಥದ್ದು. ಇದರಲ್ಲಿ POP ಮಾತ್ರ ಡಿಸೈನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. POP ಮತ್ತು TV ಯೂನಿಟ್ ಡಿಸೈನ್ ಮಾತ್ರ ಚೇಂಜ್ ಆಗಿದೆ. ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ಇದು ಪೂಜಾ ಯೂನಿಟ್. ಇದು ಪೂಜಾ ರೂಮ್. ಇದು ಡೋರ್ಸ್ ಎಲ್ಲ ಅಷ್ಟೇ ಟೀಕುಡ್ ಡೋರ್ಸೇ ಇದು. ಸೊ ಸೇಮ್ ಇದು ಮಾಡ್ಲರ್ ಕಿಚನ್. ಇದು ಕಿಚನ್ ಕಮ್ ಡೈನಿಂಗ್ ಹಾಲ್. ಇದು ಆ ಕಡೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಚಿಲ್ಲು ಅಷ್ಟೇ ಮಾಸ್ಟರ್ ಬೆಡ್ರೂಮು, ಕಾಮನ್ ರೂಮ್, ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಇದು ಕಾಮನ್ ರೆಸ್ಟ್ ರೂಮು. ಇದರಲ್ಲೂ ವಾಲ್ ಮೌಂಟೆಡ್ ಕಮೋಡು ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಇದೆ. ಕಾಮನ್ ರೂಮ್ ಇದು ಬಾಲ್ಕನಿ ಇರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಇದರಲ್ಲೂ POP ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಮತ್ತು ವಾಲ್ ಮೌಂಟೆಡ್ ಕಮೋಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ ಈ ರೂಮ್ಗೆ. ಸೊ ಇಷ್ಟು ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್. ಇದು ಫಸ್ಟ್ ಫ್ಲೋರ್ ಡಬಲ್ ಬೆಡ್ರೂಮ್, ಸೆಕೆಂಡ್ ಫ್ಲೋರ್ ಕೂಡ ಡಬಲ್ ಬೆಡ್ರೂಮ್ ಇರುತ್ತೆ.
ಬನ್ನಿ ಈಗ ಥರ್ಡ್ ಫ್ಲೋರ್ ಅವರನ್ನ ರೆಂಟಲ್ ಬಿಲ್ಡಿಂಗ್ಸ್ ಎಲ್ಲನೂ 1 BHK 2 BHK ಇರುತ್ತೆ. ಸೊ ಇದು ಥರ್ಡ್ ಫ್ಲೋರ್. ಇದಕ್ಕೋಸ್ಕರ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ ಥರ್ಡ್ ಫ್ಲೋರ್ಗೂ. ಇಲ್ಲೂ ವಾಲ್ಗೆಲ್ಲ ಫುಲ್ ಟೈಲ್ಸ್ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಪ್ಯಾಸೇಜ್ ಕೂಡ ಗ್ರಾನೈಟ್ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಡಬಲ್ ಬೆಡ್ರೂಮ್ ಬರುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್ ಇರುತ್ತೆ. ಈಗ ಡಬಲ್ ಬೆಡ್ರೂಮ್ ನೋಡೋಣ. ವಾಸ್ಕಲ್ಲೆಲ್ಲ ಟೀಕ್ ಇರುತ್ತೆ, ಡೋರ್ಸ್ ಎಲ್ಲ ಟೀಕ್ ಇರುತ್ತೆ, ನಾರ್ತ್ ಫೇಸಿಂಗ್ ಡೋರ್ಸ್ ಇರುತ್ತೆ. ಇದು ಹಾಲ್ ಕೂಡ ಸೈಜ್ ಕೂಡ ನೋಡೋದು 14x14 ಇದೆ. ಹಾಲ್ ಸೈಜ್ ಕೂಡ POP ಮಾಡಿದ್ದಾರೆ. ಹಾಲಲ್ಲಿ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ, ಕಬೋರ್ಡ್ ಎಲ್ಲ ಕೊಟ್ಟಿರುವಂಥದ್ದು ಪೂಜಾ ರೂಮ್ ಕೂಡ. TV ಯೂನಿಟ್ ಮಾಡಿದ್ದಾರೆ, ಕೆಳಗಡೆ ಸ್ಟೋರ್ ಮಾಡ್ಕೊಳ್ಳೋಕೆ ಬಾಕ್ಸಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಮಾಡ್ಲರ್ ಕಿಚನ್ ಇದು. ಸೊ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಟ್ಯಾಪ್ಸ್ ಎಲ್ಲ ಅನಿಸ್ತೇನೆ ಜಾಗರ್ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದು. ಇಲ್ಲೇ ಒಂದು ಕಾಮನ್ ರೆಸ್ಟ್ ರೂಮ್, ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದು ಕಾಮನ್ ರೂಮ್ ಇದು. ಇದಕ್ಕೆ ಬಾಲ್ಕನಿ ಇರುತ್ತೆ. ಸೇಮ್ ಕೆಳಗಡೆ ಡಬಲ್ ಬೆಡ್ರೂಮ್ ನೋಡೋದಲ್ಲ ಸೇಮ್ ಸೈಜ್ ಇರುತ್ತೆ. ರೂಮ್ ಸೈಜ್ ಒಂದು 10x10 ಇರುತ್ತೆ. ಇದಕ್ಕೆ ಬಾಲ್ಕನಿ ಇದೆ ಸಪ್ರೇಟಾಗಿ, ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕ್ಲಬ್ ಬೋರ್ಡ್ ಎಲ್ಲ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಟ್ಯೂಬ್ ಲೈಟ್ಸು ಮತ್ತು ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ರೂಮ್ಸ್ಗೆಲ್ಲೂ. ನಾರ್ಮಲ್ ಫ್ಯಾನ್ಸ್ ಪ್ರೊವೈಡ್ ಫ್ಯಾನ್ಸ್ ಎಲ್ಲನೂ ಓರಿಯೆಂಟ್ ಕಂಪ್ನಿದೆ, ಯಾವುದು ಬೇರೆ ಕಂಪ್ನಿದು ಹಾಕಿಲ್ಲ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲಿ ಬಂದ್ಬಿಟ್ಟು ಫಿಟ್ಟಿಂಗ್ಸ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಏಷ್ಯನ್ ಕಂಪ್ನೀಸ್ ಪ್ರೊವೈಡ್ ಮಾಡಿ ರಾಕ್ಸ್ ಅಂತ ಹೇಳ್ಬಿಟ್ಟು ಮೆಟೀರಿಯಲ್ ಇದು ಏಷ್ಯನ್ ಕಂಪ್ನಿದು. ಕಮೋಡ್, ಸಿಂಗಲ್ ಮೌಂಟೆಡ್ ಕಮೋಡು, ಸಿಂಕು ಮತ್ತು ಟ್ಯಾಪ್ಸು ಡೈವರ್ಟ್ರೆಲ್ಲ ಜಾಗವರೇ ಕೊಟ್ಟಿರುವಂಥದ್ದು. ಡೋರ್ಸ್ ಎಲ್ಲ ಸೇಮ್ ಇರುತ್ತೆ. WPC ಡೋರ್ಸ್ ರೆಸ್ಟ್ ರೂಮ್ಗೆಲ್ಲೂ. ಇದು ಮಾಸ್ಟರ್ ಬೆಡ್ರೂಮ್ ಇದು. ರೂಮ್ ಸೈಜ್ ಬಂದ್ಬಿಟ್ಟು 9x10 ಇರುತ್ತೆ. ಇದು ಲಾಫ್ಟ್ ಸ್ಲೈಡಿಂಗ್ ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿ, ಒಂದು ವಿಂಡೋ ಕೊಟ್ಟಿದ್ದಾರೆ, ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ, ಟ್ಯೂಬ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಇದರಲ್ಲಿ ನೋಡ್ಬೋದು ಫುಲ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಟನ್ ರ್ಯಾಟ್ಸ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಟವಲ್ ರ್ಯಾಟ್ಸು ಎಲ್ಲ ಹಾಕಿದ್ದಾರೆ. ಇದರಲ್ಲಿ ಫಿಟ್ಟಿಂಗ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಸಿಂಗಲ್ ಮೌಂಟೆಡ್ ಕಮೋಡೆ, ಬಟ್ ಏಷ್ಯನ್ ಕಂಪ್ನೀಸ್ ಇರುತ್ತೆ ಇದೆಲ್ಲನೂ. ಸೊ ಮಿರರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ಡಬಲ್ ಬೆಡ್ರೂಮ್ ಇದು. ಸೊ ಆಲ್ಮೋಸ್ಟ್ ಈ ಮನೆಗೆ 16,000 ರೆಂಟ್ ಕೂಡ ಬರುತ್ತೆ ಇದು. ಸೊ ಈಸಿಯಾಗಿ ರೆಂಟ್ ಕೂಡ 16,000 ಈಗ ರನ್ ಆಗ್ತಾ ಇದೆ. ಸೊ ಇದು ಸಿಂಗಲ್ ಬೆಡ್ರೂಮ್ ಇದು. ಅಷ್ಟೇ ನಾರ್ತ್ ಫೇಸಿಂಗ್ ಡೋರ್ ಇದು. ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ. ಸೊ ಹಾಲ್ ಇದು. ಹಾಲ್ ಕೂಡ ನೋಡ್ಬೋದು ತುಂಬ ವೈಡ್ ಇದೆ. ಸೊ ಹಾಲಲ್ಲಿ POP ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ, ಫ್ರಂಟ್ಗೊಂದು ಬ್ಯಾಕ್ ಸೈಡ್ಗೊಂದು 2 ವಿಂಡೋ ಕೊಟ್ಟಿದ್ದಾರೆ. ಸೊ ಪೂಜಾ ಯೂನಿಟ್ ಕೂಡ ಕೊಟ್ಟಿದ್ದಾರೆ, TV ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಲ್ POP ಮಾಡಿದ್ದಾರೆ ಮತ್ತು ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ಕಿಚನ್ ಇದು. ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಮಿಡ್ ಯೂನಿಟ್ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಕಬೋರ್ಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. SS ಬಾಸ್ಕೆಟ್ಸ್ ಕೊಟ್ಟಿರುವಂಥದ್ದು ಮತ್ತು ವಿಂಡೋ ಕೂಡ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದರಲ್ಲೂ ಸೇಮ್ ಫಿಟ್ಟಿಂಗ್ಸ್ ಇರುತ್ತೆ. ರಾಕ್ಸ್ ಅಂತ ಹೇಳ್ಬಿಟ್ಟು ಏಷ್ಯನ್ ಕಂಪ್ನೀಸ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ. ಡೈವಾಟರ್ ಟ್ಯಾಪ್ಸ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಫುಲ್ ಅಪ್ ಟು ರೂಪನ್ನು ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ಕೊಟ್ಟಿದ್ದಾರೆ, ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇದಕ್ಕೆಲ್ಲ ಕೊಟ್ಟಿರುವಂಥದ್ದು. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ಲೇ. ಸೊ ಇದು ರೂಮ್ ಇದು. ರೂಮ್ ಸೈಜ್ ಬಂದ್ಬಿಟ್ಟು 9x9 ಇರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗೇ ಕೊಟ್ಟಿರುವಂಥದ್ದು. ಎಲ್ಲ ಸ್ಲೈಡಿಂಗ್ ಕಬೋರ್ಡು. ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಅಷ್ಟೇ ಕಬೋರ್ಡ್ ಡೋರ್ಸ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಸೊ ಇಷ್ಟು ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK ಇದು. ಬನ್ನಿ ಈಗ ಫೋರ್ತ್ ಫ್ಲೋರ್ಗೆ ಹೋಗೋಣ. ಫೋರ್ತಲ್ಲಿ ಒಂದು ಡಬಲ್ ಬೆಡ್ರೂಮ್ ಇರುತ್ತೆ. ಸೊ ಇದು ಫೋರ್ತ್ ಫ್ಲೋರ್ ಇದು. ಸೊ ಇದಕ್ಕೂ ಅಷ್ಟೇ ಫೋರ್ತಲ್ಲೂ ಕೂಡ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ. ಫೋರ್ತ್ ಇದು. ಮೇನ್ ಡೋರೆಲ್ಲ ನಾರ್ತ್ ಫೇಸಿಂಗ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ. ಸೊ ಹಾಲ್ ಇದು. ಇದೊಂದು 2 ಫೀಟ್ ಜಾಸ್ತಿ ಇರುತ್ತೆ ಇದು ಮನೆ ಇದು. ಡಬಲ್ ಬೆಡ್ರೂಮ್ ಕೆಳಗಡೆ ನೋಡಿದ್ವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿದೆ ಇದು. ಸೊ ಇದರಲ್ಲೂ ಅಷ್ಟೇ POP ಮಾಡಿದ್ದಾರೆ. ಪೂಜಾ ಯೂನಿಟ್, TV ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ನು ಅಷ್ಟೇ ಸ್ವಲ್ಪ ವೈಡ್ ಇದೆ ಇದು. ಸೊ ಇದರಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕಾಮನ್ ರೆಸ್ಟ್ ರೂಮ್ ಮತ್ತು ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಮಾಸ್ಟರ್ ಬೆಡ್ರೂಮ್ ಇದು. ಇದರಲ್ಲೂ ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಎಲ್ಲ ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ರೆಡಿ ಟು ಮೂವ್ ಇದೆ. ಇಮಿಡಿಯೇಟ್ ಮೂವ್ ಆಗ್ಬೋದು ಮನೆ. ಸೊ ಬೇರೆ ಏನು ವರ್ಕ್ ಇಲ್ಲ. ಎಲ್ಲ ಒಂದೊಂದು 5% ಇಲ್ಲ 10% ವರ್ಕ್ ಇರ್ಬೋದು ಅಷ್ಟೇ. ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದರೆ ಬೇಗ ಫಿನಿಶ್ ಮಾಡಿ ರೆಡಿ ಟು ಮೂವ್ ಇರುವಂಥದ್ದು. ಕಾಮನ್ ರೂಮ್ ಇದು. ಸೊ 10x10 ಬರುತ್ತೆ ಕಾಮನ್ ರೂಮ್ ಇದು. ವಿತ್ ಬಾಲ್ಕನಿ ಕೂಡ ಇರುತ್ತೆ. ಸೊ ಇದ್ರ ಮೇಯ್ನ್ ಏನಂದರೆ ವಾಲ್ ಲೈಟ್ ಸ್ವಲ್ಪ ಕಮ್ಮಿ ಮಾಡಿದರೆ. ಫೋರ್ತ್ ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ವಾಲ್ ಲೈಟ್ ಅಷ್ಟೇ ಕಮ್ಮಿ ಇರುತ್ತೆ. ಇನ್ನೆಲ್ಲ ಸೇಮ್ ಇರುತ್ತೆ ವರ್ಕ್ ಎಲ್ಲನೂ. ಸೊ ಇಲ್ಲಿ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಗ್ರಿಲ್ ಡೋರ್ ಹಾಕಿದ್ದಾರೆ. ಸೊ ಇಲ್ಲಿ 2 BHK ಬಿಟ್ಟು ರಿಮೈನಿಂಗ್ ಓಪನ್ ಟೆರೆಸ್ ಇರುತ್ತೆ. ಸೊ ಕ್ಲಾಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಲಾಸ್ಟಲ್ಲಿ.
ಮೇಲ್ಗಡೆ ಟೆರೆಸ್ಗೆ ಹೋಗೋಕ್ಕೂ ಸ್ಟೆಪ್ಸ್ ಎಲ್ಲ ಸಿಮೆಂಟಲ್ಲೇ ಮಾಡಿರುವಂಥದ್ದು, ಮೋಲ್ಡಿಂಗಲ್ಲೇ ಕೊಟ್ಟಿರುವಂಥದ್ದು ಸ್ಟೆಪ್ಸ್ ಎಲ್ಲನೂ. ಸೊ ಈ ಥರ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಮೇಲ್ಗಡೆ ಹೋಗೋಕ್ಕೆಲ್ಲನೂ ತುಂಬ ಸೇಫ್ಟಿ ಇರುತ್ತೆ. ರೈಲಿಂಗ್ಸ್ ಎಲ್ಲನೂ ಇದು MS ಯೂಸ್ ಮಾಡಿದ್ದಾರೆ. ಸೊ ಇದು ಟಾಪ್ ಫ್ಲೋರ್ ಇದು. ಸೊ ಇದೆಲ್ಲ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸ್ಕೊಡ್ತಾರೆ ಇದಕ್ಕೆಲ್ಲನೂ. ಒಂದು ಸೋಲಾರ್ ಕೊಟ್ಟಿದ್ದಾರೆ, ಒಂದು ಮನೆಗೆ ಮಾತ್ರ ಸೋಲಾರ್ ಪ್ರೊವಿಷನ್ ಇರುತ್ತೆ. 220 ಲೀಟರ್ಸ್ ಇದು, 2 ಟ್ಯಾಂಕ್ ಕೊಟ್ಟಿದ್ದಾರೆ, 2000 ಲೀಟರ್ 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಸರೌಂಡಿಂಗ್ ಕೂಡ ಏರಿಯಾ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ, ಫಾಸ್ಟ್ ಡೆವಲಪ್ ಆಗಿರುವಂಥದ್ದು. ಇಲ್ಲಿ ಬೇಕಾದರೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ಎಲ್ಲ ಮನೆಯವರು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಒಂದು ಸೇಫ್ಟಿ ಗ್ರಿಲ್ ಹಾಕೊಂಡು ಎಲ್ಲ ಅವ್ರಿಗೂ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಯಾಕೆಂದರೆ ವಾಲ್ ಹೈಟ್ ಆಲ್ಮೋಸ್ಟ್ 6 ಫೀಟ್ ಇರುತ್ತೆ ಅದು. ಸೊ ಯಾರು ನಿಂತ್ಕೊಂಡು ಕೂಡ ಈ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು, ಆ ಥರ ಪ್ರಾವಿಷನ್ ಕೂಡ ಇದೆ ಇಲ್ಲಿ. ಎಲ್ಲ ಮನೆಗೂ ಇಲ್ಲ ಇಂಡಿವಿಜುವಲ್ ಆಗಿ ವಾಷಿಂಗ್ ಮಿಷಿನ್ಗೆಲ್ಲ ಅಡ್ಜಸ್ಟ್ ಮಾಡ್ಬೋದು. ಸರೌಂಡಿಂಗ್ ಏರಿಯಾಸ್ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ಬ್ಲಾಕ್ ಬಿಲ್ಡಿಂಗ್ ಕಾಣಿಸಿದೆ, ಸಲಾರ್ಪುರಿ ಸತ್ವ ಟೆಕ್ ಪಾರ್ಕ್ ಅಂತ ಹೇಳ್ಬಿಟ್ಟು ಅಮೆಝಾನ್ಗೆ ಅಲಾಟ್ ಆಗಿದೆ, ಮಾರ್ಚ್ಗೆ ಓಪನ್ ಆಗುತ್ತೆ ಅದು. ಸೊ ಆಲ್ರೆಡಿ ರೆಡಿ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಬಿಲ್ಡಿಂಗ್ ಬಂದ್ಬಿಟ್ಟು ಇನ್ಫೋಸಿಸ್ ಕೋಲಿನ್ಸ್ ಏರೋಸ್ಪೇಸ್ ಅಂತ ಹೇಳ್ಬಿಟ್ಟು, ಅದ್ರ ಪಕ್ಕದ ಬಂದ್ಬಿಟ್ಟು ಫಿಲಿಪ್ಸ್ ಇದು. ಮತ್ತು ಆ ಲಾಸ್ಟಲ್ಲಿ ಒಂದು ಅಪಾರ್ಟ್ಮೆಂಟು ಗ್ಲಾಸ್ ಬಿಲ್ಡಿಂಗ್ ಕಾಣಿಸಿದೆ, ಅದು ಬಂದ್ಬಿಟ್ಟು RMZ ಗಲೀರಿಯಮ್ ಅಲ್ಲ, ಅದು ವಿ ವರ್ಕ್ಸ್ ಅಂತ ಹೇಳ್ಬಿಟ್ಟು ಯಲಹಂಕ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರೇವಾ ಯೂನಿವರ್ಸಿಟಿ ಇದೆ. ಸೊ ಇದೇನು ಲಾಸ್ಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಎಲ್ಲದು, ಆ ಟ್ಯಾಂಕ್ ಆ ಕಡೆ ಇರುವಂಥದ್ದು, ಅದು ರೇವಾ ಯೂನಿವರ್ಸಿಟಿ. ಜಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಮನೆಯಿಂದ. ಇಷ್ಟು ಇದೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. ಈ ಕಥಾ ಪ್ರಾಪರ್ಟಿ ಇದು, ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ, 70-75% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 2,55 lakhs ಹೇಳ್ತಾರೆ, 2,55 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಇವನ್ ಮೆಟ್ರೋ ಸ್ಟೇಷನ್ಗೆ ಮತ್ತು ಏರ್ಪೋರ್ಟ್ ರೋಡ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಯಲಹಂಕ ಪೊಲೀಸ್ ಸ್ಟೇಷನ್ಗೆ 4.5 ಕಿಲೋಮೀಟರ್ಸ್ ಆಗುತ್ತೆ. ಮೇಸ್ಟಿಕ್ಗೆ ಒಂದು 12-13 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ಗೆ 18 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಸರೌಂಡಿಂಗ್ ಕಾಲೇಜಸ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಇದೆ, ಬೃಂದಾವನ್ ಕಾಲೇಜ್ ಇದೆ, ಮತ್ತು ಇದು ನಿಟ್ಟೆ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಅಂತ ಇದೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ, CMR ಯೂನಿವರ್ಸಿಟಿ ಇದೆ. ಸೊ ಈ ಥರ ಒಳ್ಳೆ ಟಾಪ್ಸ್ ಕಾಲೇಜಸ್ ಇದೆ. ಸ್ಕೂಲ್ಸ್ ಬಂದ್ಬಿಟ್ಟು DPS ಇದೆ, NPS ಸ್ಕೂಲ್ ಇದೆ, ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ವಿದ್ಯಾಶಿಲ್ಪಿ ಅಕಾಡೆಮಿ ಇದೆ, ಮತ್ತು ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಲುಂಬಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, NPS ಸ್ಕೂಲ್ ಇದೆ. ಆಮೇಲೆ ಬಂದ್ಬಿಟ್ಟು ನಾರಾಯಣಿ ಟೆಕ್ನೋ ಸ್ಕೂಲ್ ಇದೆ. ಮೇಜರ್ ಸ್ಕೂಲ್ಸ್ ಎಲ್ಲ ಇದೆ ಸರೌಂಡಿಂಗ್ ಕೂಡ. ಟೆಕ್ ಕಂಪ್ನೀಸ್ ಎಲ್ಲ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಒಳ್ಳೊಳ್ಳೆ ಟೆಕ್ ಕಂಪ್ನೀಸ್ ಕೂಡ ಇದೆ. ಸೊ ರೆಂಟಲ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಬೇಗ ರೆಂಟಲ್ ಫಿಲ್ ಆಗುತ್ತೆ, ಒಳ್ಳೆ ರೆಂಟಲ್ ಡಿಮ್ಯಾಂಡ್ ಕೂಡ ಇರುವಂಥ ಏರಿಯಾ ಇದು. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲ ಫುಲ್ ಡೀಟೇಲು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಸೊ ಎಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡ್ತಿಲ್ಲ, ಸೊ ದಯವಿಟ್ಟು ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.